ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಶ್ರೀ ವ್ಯಾಸರಾಯ ವಿರಚಿತ ಕ್ಷಮಾಪಣಾ ಸುಳಾದಿ. ಎನ್ನ ಮಹದೋಷಗಳು ಅನಂತವಾದರೂ ಅಂಜೇನ, ನಿನ್ನ ಕಲ್ಯಾಣ ಗುಣಗಳು ಅನಂತವಾಗಿರೆ. ಎನ್ನ ಅನ್ಯದ ತಪ್ಪುಗಳು ಇನ್ನನಂತವಾದರೆ ಅಂಜೇನ, ನಿನ್ನ ಪಾರ ಕರುಣ ಅನಂತವಾಗಿರೆ. ಭಾವನ್ನ ಸಾರಿದ ಬೇವು ತಾಭಾವನ್ನವಲ್ಲದೆ ಬೇವ ಹೋದೆ. ತನ್ನ ಶಿಶು ಮಾಡಿದ ತಪ್ಪಿಗೆ ಆ ಜನನೀ ಕೈ ಬಿಡುವಳೆ. ನಿನ್ನವರನೆಂಬೋದೊಂದು ಸಾಲದೆ ಎನ್ನ ಜನುಮಕ್ಕೆ ಶ್ರೀಕೃಷ್ಣ. ಹಿಂದಣ ಇಂದಣ ಮುಂದಣ ಚಂದದ ಕರ್ಮನಂತ ಒಂದಾನೊಂದು ಕರ್ಮ ನುಂಬ ಕಾಲದೊಳಗೆ ಮತ್ತೊಂದು ಕರ್ಮ ಬಂದೊದಗುತ್ತಲಿದೆ ಎಂದು ತೀರುವುದಯ್ಯ ತಂದೆ ಶ್ರೀಕೃಷ್ಣ. ನಿನ್ನ ಸಂದರುಶನವಿಲ್ಲದಿದಂದುಗ ನೀಗುವ ಬಗೆ ಬೇರಿಲ್ಲ. ಶ್ರುತಿ ಸ್ಮೃತಿ ಸಂತತಿಗಳು ತುತಿಸಿ ಬಣ್ಣಿಸಿ ನೆಲೆಯ ಗಾಣವು ದಿತಿಸೂತಾವೇಶದಿಂದಲೀ ಅತಿ ಬೈದ ಶಿಶು ಪಾಲಗೆ ಸದ್ಗತಿಯ ನೀನಿತ್ತ ದಯದಿ ಸಿರಿ ಕೃಷ್ಣ. ಆದ್ಯಪರಾಧ ಮಿಥ್ಯ ಜ್ಞಾನ ದ್ವಿತೀಯ ಹರಿಯ ವಿಸ್ಮರಣೆ ತೃತೀಯ ನಿಷೇಧ ಕರ್ಮ ಕರಣ ವಿಹಿತ ಕರಣ ಚತುರ್ಧ ಯೋಗ್ಯರಲ್ಲುಪದೇಶ. ಈ ಅಪರಾಧ ಕೆಲವೋ ನಾನು ಸಿರಿ ಕೃಷ್ಣ. ಬಕುತಿ ಎಂಬ ಪ್ರಸಕುತಿಯನಗಿಲ್ಲ ಜ್ಞಾನವೆಂಬುದು ಕಾಣೆನೋ. ಆಚಾರದ ವಿಚಾರ ವಿನೀತಿಲ್ಲ ಜ್ಞಾನವೆಂಬುದು ಕಾಣೆನೋ. ವೈರಾಗ್ಯದ ವಾರುತಿ ದೊರಕೊಳ್ಳದು ಜ್ಞಾನವೆಂಬುವುದು ಕಾಣೆನೋ. ಆನೊಬ್ಬನೇ ನಿನ್ನವರೊಳು ಶ್ರೀಕೃಷ್ಣ ಮಾನುಷ ಪಶುವಿನ ದಯದಿಂದ ನೋಡೋ. ನೆಚ್ಚೆದೇನಯ್ಯ ಕೃಷ್ಣ ಅಚ್ಚ ಕರುಣಿ ಎಂದು ಎಚ್ಚೆಂಗೆದೆಯಲೊದ್ದಂಗೆ ಮುಕುತಿ ಇತ್ತೇ. ನೆಚ್ಚಿದೇನಯ್ಯ ಕೃಷ್ಣ ಅಚ್ಚ ಕರುಣಿ ಎಂದು ಎಚ್ಚೆಂಗೆದೆಯಲೊದ್ದಂಗೆ ಮುಕುತಿ ಇತ್ತೇ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇವಾಗ ನಾವು ವ್ಯಾಸರಾಯರು ರಚಿಸಿದ ಕ್ಷಮಾಪಣಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಇದರೊಳಗೆ ಧ್ರುವತಾಳದೊಳಗೆ ನನ್ನ ಮಹಾದೋಷಗಳು ಅನಂತ ಆಗಿದೆ, ಆದರೂ ನಾನು ಅಂಜೋದಿಲ್ಲ. ಎದಕ್ಕಂದರೆ ದೇವರೇ ನಿನ್ನ ಕಲ್ಯಾಣ ಗುಣಗಳು, ನಿನ್ನ ಗುಣಗಳು ಅನಂತವಾಗಿದ್ದಾವೆ. ಇದಕ್ಕೆ ನಿನ್ನ ಗುಣಗಳ ಸ್ತೋತ್ರ ನಾ ಮಾಡ್ತಾ ಇದ್ದರೆ ನನ್ನ ದೋಷ ಎಷ್ಟಿದ್ರೆ ಕೂಡ ನಾನು ಅಂಜೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಎನ್ನ ಅನ್ಯಥ ತಪ್ಪುಗಳು ಇನ್ನನಂತವಾದ್ರನ್ನ ಎಷ್ಟೋ ತಪ್ಪು ಮಾಡ್ತಾ ಇರ್ತೀವಿ, ಅದಕ್ಕೂ ಅಂಜೋದಿಲ್ಲ. ಎದಕ್ಕಂದರೆ ನೀನಷ್ಟು ಕರುಣಾಳು ಇದೀಯಾ, ನಿನ್ನ ಕರುಣಾಳಿಂದ ನಾನು ಯಾವುದಕ್ಕೂ ಅಂಜೋದಿಲ್ಲ ಅಂಥೇಳಿ. ಬೇವಿನೊಳಗೆ ಬೆಲ್ಲ ಹಾಕಿದರೆ ಅದನ್ನು ಬೇವು ಅಂಥೇಳಿ ಬೇರೆ ಅನ್ನಲ್ಲ. ಅದೇ ಥರ ತನ್ನ ಶಿಶುವು ಮಾಡಿದ ತಪ್ಪುಗಳು ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ, ತಪ್ಪು ಮಾಡಿದ್ದಾಳೆ ಅಂಥೇಳಿ. ನಿನ್ನವರ ನೆಂಬುದೊಂದು ಸಾಲದೆ ಎನ್ನ ಜನುಮಕ್ಕೆ ಸರಿ ಕೃಷ್ಣ, ಎಷ್ಟು ಜನ್ಮಗಳಿಗಾದರೂ ನಿನ್ನ ನಂಬ್ತಾ ಇರಬೇಕು ಅಂಬೋದು ಕೊಡಪ್ಪ ಅಂಥೇಳಿ. ಮೊಟ್ಟೆ ತಾಳದ್ರೊಳಗೆ ಹಿಂದ ಮಾಡಿದ್ದೆಲ್ಲ ನಾವು ಮಾಡಿದ್ದ ಕರ್ಮ, ಇವಾಗ ಮಾಡೋ ಕರ್ಮ, ಮುಂದೆ ಮಾಡೋದು, ಯಾವ್ದು ಮಾಡಿದ್ರು ಚಂದದ ಕರ್ಮನಂತ ಎಲ್ಲ ಚಂದ ನಿನ್ನ ನಾಮಸ್ಮರಣೆ ಮಾಡಿದರೆ ಒಂದು ಕರ್ಮ ಉಂಬೋದ್ರೊಳಗಾಗಿ ಇನ್ನೊಂದು ಕರ್ಮ ಬಂದ್ಬಿಡತ್ತೆ. ಎಂದು ತೀರುವುದಯ್ಯ ತಂದೆಯೇ ಕೃಷ್ಣ ನಿನ್ನ ಸಂದರ್ಶನವಿಲ್ಲ. ಇಷ್ಟು ಜನ್ಮಗಳು ನಾವು ಮಾಡಿದ್ವು, ಏನೇನು ಪಾಪ ಮಾಡಿರ್ತೀವೋ, ಏನೇನು ಮಾಡಿಸಿರ್ತಾನೋ ಅವನು, ಅದು ತೀರ್ತಾ ಇದೆ ಅಂತ ಅಂಬೋದ್ರೊಳಗಾಗಿ ಇನ್ನೊಂದು ನಾವು ಹೇಳ್ತಾ ಇರ್ತೀವಿ. ಒಂದು ಕಷ್ಟ ಹೋಯಿತು, ಇನ್ನೊಂದು ಕಷ್ಟ ಬಂತು, ಒಂದು ಕಷ್ಟ ಹೋಗಿತ್ತು, ಒಂದು ಕಷ್ಟ ಸುಖ ಬಂತು, ಇನ್ನೊಂದು ಸುಖ ಬಂತು. ಅದು ಯಾರಿಗೂ ಹೇಳಲ್ಲ, ಜನ ಇರೋದೇ ಅಷ್ಟು. ಕಷ್ಟ ಬಂದಿದೆ ಅಂದರೆ ಮಾತ್ರ ನನಗೆ ಈ ಕಷ್ಟ ಬಂತು, ಈ ಕಷ್ಟ ಬಂತು. ಸುಖ ಬಂದಿದೆ ಅಂದರೆ ಮಾತ್ರ ನಾನು ಕಷ್ಟಪಟ್ಟೆ ಅದಕ್ಕೆ ಸುಖ ಬಂದಿದೆ ಅಂತ ಹೇಳ್ತೀವಿ. ಇದರೊಳಗೆ ಅಷ್ಟು ಯಾವುದಾದ್ರೂ ನಮಗೆ ಒಂದು ಕರ್ಮ ಉಂಬೋದ್ರೊಳಗೆ ಇನ್ನೊಂದು ಕಾಲದ್ರೊಳಗೆ ಇನ್ನೊಂದು ಕರ್ಮ ಉಣಿಸ್ತಾನೆ. ಹೀಗೆ ಬರ್ತಾನೇ ಇರ್ತದೆ. ಯಾವತ್ತಿಗೆ ನಮ್ಮ ಕರ್ಮಗಳು ತೀರಿ ನಮಗೆ ಮುಕುತಿ ಕೊಟ್ಟು
ದರ್ಶನ ಭಾಗ್ಯ ಕೊಡ್ತೀವಿ ದೇವರೇ ಅಂತ ಕೇಳ್ತಾ ಇದ್ದಾರೆ. ತ್ರಿಪುಟ ತಾಳದ್ರೊಳಗೆ ವೇದಗಳು ಎಲ್ಲ ಹೇಳ್ತಾ ಇದ್ದಾವೆ. ಏನಂಥೇಳಿ, ದಿತಿ ಸುತಾವೇಶದಿಂದಲೇ ಬೈದ ಶಿಶುಪಾಲಗೆ ಸದ್ಗತಿಯ ನೀನಿತ್ತಿ, ಶ್ರುತಿ ತತಗಳ ಸಂತತಿಗಳು ತುತಿಸಿ ಬಣ್ಣಿಸಿ ನೆಲೆಯಗಾಣು. ಯಾರು ಶಿಶುಪಾಲಗೆ ಅಷ್ಟು ಬೈದರೆ ಕೂಡ ಸದ್ಗತಿ ಕೊಟ್ಟಿದ್ದಿ. ಅದಕ್ಕೆ ನಮಗೆ ಧ್ಯಾನದ್ರೊಳಗೆ ಇಡ್ಲಕ್ಕಾಗಲಿಲ್ಲ ಅಂಥೇಳಿ ನಮ್ಮನ್ನು ಕೈ ಬಿಡಬೇಡಪ್ಪ, ನಮ್ಮನ್ನು ಕೈ ಬಿಡಲಾರ್ದಾಗೆ ನಮಗೆ ಸದ್ಗತಿ ಕೊಡು ಅಂತ ಹೇಳಿದ್ದಾರೆ. ಅಟ್ಟತಾಳದ್ರೊಳಗೆ ಆದ್ಯ ಅಪರಾಧ, ಮೊದಲನೇ ಅಪರಾಧ, ನಾ ಮಾಡಿದ್ದು ಏನೂ ಇಲ್ಲ, ಎಲ್ಲ ಮಿಥ್ಯಾ ಜ್ಞಾನ, ಅರ್ಧಂಬರ್ಧ ಜ್ಞಾನದಿಂದ ಇರೋದು, ಎಲ್ಲ ನಮ್ಗೆ ನಾಲೆಡ್ಜ್ ಶೂನ್ಯ, ನಾನು ಮಾಡ್ತೀನಿ ಎಂಬುದೇ ಬಂದ್ಬಿಡತ್ತೆ. ಯಾವಾಗಲೂ ನಾನು ಅಂಬೋ ಅಹಂ ಬರುತ್ತೆ, ಅದೇ ಫಸ್ಟ್ ಮಾಡೋ ಅಪರಾಧ. ದ್ವಿತೀಯ ಹರಿಯ ವಿಸ್ಮರಣೆ, ದೇವ್ರನ್ನ ಮರ್ತು ಬಿಡ್ತೀವಿ. ಎಲ್ಲೋ ಒಂದು ಕಡೆ ಹಾಳು ಹರಟಿಯಲ್ಲಿ ಬಿಟ್ಟು ದೇವ್ರನ್ನ ಮರೆತು ಬೇರೆ ಎಲ್ಲ ಮಾಡ್ತೀವಿ, ಅದು ದ್ವಿತೀಯ ಅಪರಾಧ. ತೃತೀಯ ನಿಷೇಧ ಕರ್ಮಕರಣ, ಎಲ್ಲ ಯಾವುದು ಮಾಡಬಾರ್ದು ಅಂದಿರ್ತೀವೋ ಅದನ್ನು ಮಾಡ್ತೀವಿ, ವಿಹಿತಾಕರಣ. ಚತುರ್ಥ ಅಯೋಗ್ಯರಲ್ಲಿ ಉಪದೇಶ, ಯಾರು ಬೇಕಾಗ್ಲಿಲ್ಲಿದ್ದವರು, ಅವ್ರಿಗೇನೂ ಗೊತ್ತಿರಲ್ಲ, ಅವ್ರ ಹತ್ರ ಹೋಗಿ ಉಪದೇಶ ತೊಗೊಬೋದು, ಅನ್ಯ ದೇವತೆಗಳ ಹತ್ರ ಹೋಗೋದು, ಇದೆಲ್ಲ ಮಾಡೋದು. ಈ ಅಪರಾಧಕ್ಕೆ ಎಲ್ಲವೂ ನಾನೇ ಶ್ರೀಕೃಷ್ಣ, ನಾನಲ್ಲಪ್ಪ ಈ ಅಪರಾಧ ಮಾಡೋದು, ನನ್ನೊಳಗಿದ್ದು ಮಾಡಿಸ್ತಾ ಇದ್ದೀ ಎಂಬೋ ಅನುಸಂಧಾನ ಬರಲಿ ಸ್ವಾಮಿ. ಆಮೇಲೆ ಏಕತಾಳದ್ರೊಳಗೆ ಬಕುತಿ ಎಂಬ ಪ್ರಸಕುತಿ ನನಗಿಲ್ಲ, ಬಕುತಿ ಎಂಬೋ ಇದೇ ಇಲ್ಲ, ನನಗಿಲ್ಲ, ಕಾನ್ಸೆಪ್ಟೇ ಗೊತ್ತಿಲ್ಲ, ಜ್ಞಾನವೆಂಬುದು ಕಾಣಿಸೋದಿಲ್ಲ, ಗೊತ್ತೇ ಇಲ್ಲ ನನಗೆ ಜ್ಞಾನ ಅಂದರೆ, ಆಚಾರದ ವಿಚಾರ ಯಾವುದೂ ಗೊತ್ತಿಲ್ಲ ಪ್ರಭು, ಜ್ಞಾನವೆಂಬುದು ಕಾಣೆನೋ, ವೈರಾಗ್ಯದ ವಾರುತಿ ದೊರಕೊಳ್ಳದೆ ಜ್ಞಾನವೆಂಬುದು ಕಾಣೆನೋ, ವೈರಾಗ್ಯ ಅಂದ್ರೇನೂ ಗೊತ್ತಿಲ್ಲ, ಆನೊಬ್ಬನೇ ನಿನ್ನವರೊಳು ಶ್ರೀಕೃಷ್ಣ, ಮಾನುಷ ಪಶುವಿನ ದಯದಿಂದ ನೋಡು, ಅಷ್ಟೇನೂ ಗೊತ್ತಿಲ್ಲ ಅಂದರೆ ಕೂಡ ಈ ಮನುಷ್ಯನ ಕಣ್ಣಲ್ಲಿಂದ ದಯದಿಂದ ಕಾಪಾಡಪ್ಪ, ನೀನು ನೋಡು, ನಿನಗೆಲ್ಲ ಕೊಡು, ನನಗೆ ನಿನ್ನ ಬಗ್ಗೆ ಧ್ಯಾಸ ಕೊಡು, ನೀನು ಮಾಡಿಸ್ತಿ ಎಂಬುದು ಕೊಡು ಅಂತ ಕೇಳ್ತಾ ಇದ್ದಾರೆ. ನೆಚ್ಚೆದೆನಯ್ಯ ಕೃಷ್ಣ ಅಚ್ಚ ಕರುಣಿ ಎಂದು ಎಚ್ಚಂಗೆದಲಲು ದಂಗೆ ಮುಕ್ತಿ ಇತ್ತೆ, ನಿನ್ನ ನೆಚ್ತೀನಪ್ಪ ದೇವ್ರೆ. ಎದೆ ಮೇಲೆ ಕಾಲಿಂದ ಒದ್ದ ಋಷಿಗಳಿಗೆ ಮುಕ್ತಿ ಕೊಟ್ಟಿದ್ದಿ, ಅವ್ರಿಗೆ ಅಪರೋಕ್ಷ ಜ್ಞಾನಿಗಳಾದರು, ಆದಮೇಲೆ ನಮ್ಗೆ ವಿಜಯದಾಸರಾಗಿ ಬಂದ ಮೇಲೆ ಕೂಡ ಅವ್ರಿಗೂ ಮುಕ್ತಿ ಕೊಟ್ಟಿದ್ದೆಪ್ಪ. ಎಲ್ಲರಿಗೆ ಏನೇನು ತಪ್ಪುಗಳು ಮಾಡಿದವ್ರಿಗೆಲ್ಲರಿಗೂ ಮುಕ್ತಿ ಕೊಡ್ತಾ ಇದ್ದೀವಿ ಸ್ವಾಮಿ. ನಾನು ಮಾಡಿದ್ದ ಅಪರಾಧಗಳು ನೀನು ಒಳಗೆ ನಿಂತು ಮಾಡಿಸ್ತಾ ಇದ್ದಿದ್ದಿ, ಅದನ್ನು ಕೂಡ ಕ್ಷಮೆ ತೋರಿ ನಮಗೆ ಸದ್ಗತಿ ಕೊಡು, ಮುಕುತಿ ಕೊಡು ದೇವ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಸುಳಾದಿಯಲ್ಲಿ. ನಾಹಂಕರ್ತ ಹರಿಹಿ ಕರ್ತ, ತಪ್ಪಿದ್ದಲ್ಲಿ ಕ್ಷಮಿಸಿ, ದೇವರು ನುಡಿಸಿದ್ದು